ವೆಲ್ಕಮ್ ಟು ಮೋಕ್ಷಿಕ ಅಕಾಡೆಮಿ. ಎ ವೆರಿ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಿನ್ನೆ ನೈಟ ಒಂದು 11 ತನಕನೂ ಕೊಟ್ಟಿರಲಿಲ್ಲ. ಸೊ ಅದು ಯಾವಾಗ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಮೇ ಬಿ 11:40 11:45 ಆನ್ವರ್ಡ್ಸ್ ನನಗೆ PGCET ಮಾರ್ಕ್ ರಿಸಲ್ಟನ್ನು ಕೊಟ್ಟಿದ್ದಾರೆ. ಸೊ ಬನ್ನಿ ಆಗಿದ್ರೆ ನೋಡೋಣ ಏನು ಅಂತ. ಸೊ ಒಟ್ಟಿನಲ್ಲಿ ಅವ್ರಿಗೆ 11:11ಗೆ ಕೊಡಬೇಕು ಅನ್ನೋ ಟಾರ್ಗೆಟಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಿಮಗೆ ರಾತ್ರಿನೇ ಅಂದರೆ 12 AM ಒಳಗಡೆ ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ CET ನಂಬರ್ ಅಂತಿದೆ. ಸೊ ಈ KE ಅಥಾರಿಟಿಗೆ ಇನ್ನೂ ಕೂಡ CET ಮೈಂಡಿಂದ ಹೋಗಿಲ್ಲ. ಸೊ ಅದು PGCET ನಂಬರು ಅಂತಲೂ ಕೂಡ ಅವ್ರು ಹಾಕೋದಕ್ಕೆ ಪಾಪ ಪೇಷನ್ಸ್ ಇಲ್ಲ. ಸೊ ಅದು ನಿಮ್ಮ ಏನೊಂದು ಅಕ್ನಾಲೆಜ್ಮೆಂಟ್ ಇರುತ್ತೆ, ಅಕ್ನಾಲೆಜ್ಮೆಂಟಲ್ಲಿ ಇಲ್ಲಿರುತ್ತೆ PGCET ನಂಬರ್ ಅಂತ. ಸೊ ಅದನ್ನು ನೀವು ಇಲ್ಲಿ ಹಾಕ್ದಾಗ ನಿಮಗೆ ಯಾವ ಕಾಲೇಜ್ ಸಿಗಬಹುದು ಅನ್ನೋದನ್ನು ಕೊಟ್ಟಿರ್ತಾನೆ. ಓಕೆ, ಸೊ ಇದು ಯಾವ ಕಾಲೇಜ್ ಸಿಗಬಹುದು ಅಷ್ಟೇ ಇದು. ಸೊ ಅಗೇನ್ ನಿಮಗೆ ಆಪ್ಷನ್ ಎಂಟ್ರಿ ಇರುತ್ತೆ. ಓಕೆ, ಸೊ ಇಲ್ಲಿ ನೋಡ್ಬೋದು ನೋಟ್ ಅಂತ ಕೊಟ್ಟಿದ್ದಾನೆ. ಏನಂತ ನೋಡೋಣ. ಫಾರ್ ಅಡ್ಮಿಷನ್ ಆಫ್ MBA MCA ಮಾರ್ಕ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಹ್ಯಾವ್ ಬಿನ್ ಪಬ್ಲಿಷ್ಡ್ ಆನ್ 11/11. ಸೊ ಅವ್ರ ಪ್ರಕಾರ 11ಗೆ ಅವರು ಏನು ಮಾಡಿದ್ದಾರೆ, ರಿಸಲ್ಟನ್ನು ಕೊಟ್ಟಿದ್ದಾರೆ. ದಿಸ್ ಈಸ್ ಓನ್ಲಿ ಎ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್. ಕ್ಯಾಂಡಿಡೇಟ್ ಶುಡ್ ನಾಟ್ ರಿಪೋರ್ಟ್ ಟು ದ ಅಲಾಟೆಡ್ ಕಾಲೇಜ್. ಯಾಕೆ ಅಂತ ಹೇಳಿದ್ರೆ ಇದು ಇಲ್ಲಿ ಸಿಗಬಹುದು ಅನ್ನೋ ಒಂದು ಜಸ್ಟು ಇದು ಅಷ್ಟೇ. ಇದನ್ನು ತೊಗೊಂಡು ನೀವೇನು ಅಡ್ಮಿಷನ್ ಆಗೋಕ್ಕಾಗಲ್ಲ. ಎಗೇನ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ 14th ನವಂಬರ್ 11 AM ವರೆಗೂ ನೀವೇನು ಮಾಡ್ಬೋದು, ಎಡಿಟನ್ನು ಮಾಡ್ಬೋದು. ಏನು ಎಡಿಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಯು ಕ್ಯಾನ್ ನೀವು ಅಲ್ಲಿ ಡಿಲೀಟನ್ನು ಕೂಡ ಮಾಡ್ಬೋದು, ನೀವು ರೀಆರ್ಡರ್ ಕೂಡ ಮಾಡ್ಬೋದು. ಇನ್ ಕೇಸ್ ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ, ಇಫ್ ಯು ಆರ್ ಓಕೆ ವಿತ್ ದ ರಿಸಲ್ಟ್, ಸೊ ಜಸ್ಟು ನೀವೇನು ಮಾಡೋದು ಬೇಡ. ಓಕೆ, ನಾನು ಫಸ್ಟ್ ಆಪ್ಷನ್ನೇ ಹಾಕಿದ್ದೀನಿ, ಫಸ್ಟ್ ಆಪ್ಷನ್ನೇ ಸಿಕ್ಕಿದೆ ಅಂತ ಹೇಳಿದ್ರೆ ನೀವೇನು ಮಾಡೋದು ಬೇಕಾಗಿಲ್ಲ. ಇನ್ ಕೇಸ್ ನಿಮಗೆ 4th or 5th ಆಪ್ಷನ್ ಸಿಕ್ಕಿದೆ ಅಂತ ಹೇಳಿದ್ರೆ, ನೀವೇನಾದ್ರು ರೀಆರ್ಡರ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು ಮಾಡ್ಬೋದು. ಇಲ್ಲಿ ನೋಡ್ಬೋದು, ಇಫ್ ರಿಕ್ವೈರ್ಡ್ ರೀಆರ್ಡರ್ ಡಿಲೀಟ್. ಸೊ ಅಗೇನ್ ನೀವೆಲ್ಲನೂ ಡಿಲೀಟ್ ಮಾಡಿ ಫಸ್ಟಿಂದನೂ ಕೂಡ ಹಾಕ್ಬೋದು. ಓಕೆ, ಐ ರಿಪೀಟ್, ಯು ಕ್ಯಾನ್ ಡಿಲೀಟ್ ಎವ್ರಿಥಿಂಗ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಓಕೆ, ಅದು ನಿಮಗೆ ತಿಳ್ಕೊಂಡಿರಿ ಅದನ್ನ. ಆಮೇಲೆ ನಿಮ್ಗೆ ಇಲ್ಲಿ ಯಾವ ಆಪ್ಷನ್ ಸಿಕ್ಕಿದೆ ಅಂತ ಕೂಡ ನಿಮಗೆ ಕೊಟ್ಟಿರ್ತಾನೆ. ಇಲ್ಲಿ ನೋಡ್ಬೋದು ನೀವು ಸೀರಿಯಲ್ ನಂಬರ್ ಆಫ್ ದ ಆಪ್ಷನ್ನು. ಇವರು ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನ್ ಇವರಿಗೆ ಸಿಕ್ಕಿದೆ. ಓಕೆ, ಸೊ ಹಾಗಾಗಿ ಸೊ ಇನ್ ಕೇಸ್ ನೀವು ಇದು ಫೈನಲ್ ರಿಸಲ್ಟ್ ಅಲ್ಲ, ಈ ಕಾಲೇಜಲ್ಲಿ ಸಿಗಬಹುದು ಅನ್ನೋ ಒಂದಿದು. ಬಟ್ ಇನ್ನೂ ಕೂಡ ಮಾರ್ಕ್ ಕಟ್ ಆಫನ್ನು ಕೊಡಬೇಕು, ಅದನ್ನು ಕೊಟ್ಟಿಲ್ಲ. ಓಕೆ ಸ್ಟೂಡೆಂಟ್ಸ್, ಮಾರ್ಕ್ ಕಟ್ ಆಫನ್ನು ಕೊಡ್ತಾನೆ. ಮಾರ್ಕ್ ಕಟ್ ಆಫ್ ಕೊಟ್ಟ ಮೇಲೆ ನೀವೇನು ಮಾಡಿ, ರೀಆರ್ಡರ್ನ ಮಾಡಿ. ಅಲ್ಲಿವರೆಗೂ ದಯವಿಟ್ಟು ಮಾಡಬೇಡಿ. ಮಾರ್ಕ್ ಕಟ್ ಆಫ್ ಇನ್ನೂ ಕೊಟ್ಟಿಲ್ಲ. ಐ ವಿಲ್ ಚೆಕ್ ಅಗೇನ್. ನೀವು ಇಲ್ಲಿ ನೋಡ್ಬೋದು PGCET ಮಾರ್ಕ್ ರಿಸಲ್ಟ್ ಅಂತ ಕೊಟ್ಟಿದ್ದಾನೆ. ಬಟ್ ಎಲ್ಲೂ ಕೂಡ ಇಲ್ಲಿ ಕಟ್ ಆಫನ್ನು ಕೊಟ್ಟಿಲ್ಲ. ಕಟ್ ಆಫನ್ನು ಕೊಟ್ಟ ಮೇಲೆ ನೀವೇನು ಮಾಡಿ, ಎಡಿಟನ್ನು ಮಾಡಿ. ಅಲ್ಲಿವರೆಗೂ ದಯವಿಟ್ಟು ವೆಯ್ಟ್ ಮಾಡಿ. ಕಟ್ ಆಫ್ ಕೊಟ್ಟ ತಕ್ಷಣ ನಾನು ಅಗೇನ್ ನಿಮಗೆ ಅಪ್ಡೇಟನ್ನು ಕೊಡ್ತೀನಿ. ಥ್ಯಾಂಕ್ ಯು.